ಆ ಸೀರೆ ಧರಿಸಿ ಬಂದ ಯುಕ್ತಾಳನ್ನ ನೋಡಿ, ಹೇ ಯಾವಾಗಲೂ ಹೀಗೆ ಇರಬೇಕು, ಇನ್ನೊಂದು ಸಾರಿ ಆ ಬಟ್ಟೆಗಳು ಕಾಣಿಸ್ಬಾರ್ದು, ಅರ್ಥ ಆಯ್ತಾ ಅಂತ ಗಂಭೀರವಾಗಿ ಹೇಳ್ತಾ ಇದ್ದರೆ ಯುಕ್ತ ಪಾಪ ಸಣ್ಣದಾಗಿ ನಡ್ತಾ ಸರಿ ಅಂತ ಸುತ್ತ ತಲೆ ಅಲ್ಲಾಡಿಸ್ತಾಳೆ. ಹೇ ಕೋಣೆಯನ್ನೆಲ್ಲ ಸ್ವಚ್ಛ ಮಾಡು ಅಂತ ಹೇಳಿ ಹೊರಗೆ ಹೋಗ್ತಾನೆ. ಬಿರುಗಾಳಿ ಬಂದು ಹೋದಂತಾಗಿದ್ದರಿಂದ ಅಮ್ಮಯ್ಯ ಅಂದ್ಕೊಂಡು ಬೆಡ್ ಮೇಲೆ ಕುಸಿದು ಕೂತು, ಅಯ್ಯೋ ಈ 4 ದಿನ ಸ್ವಲ್ಪ ಮಾಮೂಲಿಯಾಗಿ ಮಾತಾಡ್ತಿದ್ದಾಗ ಮಾವಯ್ಯ ಬದಲಾಗ್ಬಿಟ್ಟಿದ್ದಾನೆ ಅಂದ್ಕೊಂಡೆ, ಆದರೆ ನಿಜಕ್ಕೂ ಬದಲಾಗಿಲ್ಲ. ಇಷ್ಟಕ್ಕೂ ಸಮಯ ಚೆನ್ನಾಗಿತ್ತು, ಅದಕ್ಕೆ ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟೆ, ಇಲ್ದಿದ್ರೆ ನನ್ನ ಕೆಲಸ ಮುಗೀತಿತ್ತು. ಇನ್ನು ಮುಂದೆ ಜಾಗರೂಕತೆಯಿಂದ ಇರಬೇಕು ಅಂದ್ಕೊಂಡು ಬೆಡ್ಶೀಟ್ ಬದಲಾಯಿಸಿ ಕೋಣೆಯಲ್ಲೆಲ್ಲ ಸ್ವಚ್ಛ ಮಾಡಿ ಬಟ್ಟೆಗಳನ್ನ ಮಂಚದ ಮೇಲಿಟ್ಟು ಸುಧಾ ಬಳಿಗೆ ಹೋಗ್ತಾಳೆ. ಸ್ನಾನ ಮಾಡಿ ಬಂದ ಪೃಥ್ವಿ ನೀಟಾಗಿರೋ ಕೋಣೆ ನೋಡಿ ನಿರಾಳನಾಗ್ತಾ ಬೆಡ್ ಮೇಲಿರೋ ಬಟ್ಟೆಗಳು ನೋಡಿದ್ಲೆ ಅವು ಯುಕ್ತ ಇಟ್ಟಿದ್ದಾಳೆ ಅಂತ ಅರ್ಥ ಆಗಿ ಕೂಗಾಡ್ತಿದ್ದಾಗ ಬಾಡ್ ಹೋದ ಅವಳ ಮುಖ ನೆನಪಿಗೆ ಬಂದು ವೇಗವಾಗಿ ಡ್ರೆಸ್ಅಪ್ ಆಗಿ ಹೊರಗೆ ಹೋಗಿ ನೋಡಿದ್ರೆ ಜಾನವರೊಂದಿಗೆ ಕೂತು ಹೋಗೋಣ ನೀಡ್ತಿರ್ತಾಳೆ ಯುಕ್ತ. ಪೃಥ್ವಿ ನೋಡಿ, ಯುಕ್ತ ಮಾವೇನ ಕರ್ಕೊಂಡು ಹೋಗಿ ತಿಂಡಿ ಕೊಡು ಅಂತ ಆದೇಶ ನೀಡ್ತಾಳೆ ಸುವಿಧಾ. ತಲೆ ಎತ್ತಿ ಕೋಣೆಯ ಮುಂದೆ ನಿಂತಿದ್ದಂಥ ಪೃಥ್ವಿರಾಜ್ನನ್ನು ನೋಡಿ ಮೌನವಾಗಿ ಎದ್ದು ಟೇಬಲ್ ಹತ್ರಕ್ಕೆ ಹೋಗಿ ಎಲ್ಲವನ್ನ ಒಂದು ತಟ್ಟೆಯಲ್ಲಿ ಹಾಕ್ತಾ ಇದ್ದರೆ ಹಾಗೆ ಯುಕ್ತಾಳನ್ನೇ ಗಮನಿಸ್ತಾ ಕುರ್ಚಿಯಲ್ಲಿ ಕೂತು ಸಾಕು ಅಂತ ಅಂತಾನೆ. ಆ ಮಾತಿಗೆ ಹಾಕೋದನ್ನು ನಿಲ್ಲಿಸಿ ಚಟ್ನಿನ ಹಾಕಿ ತಟ್ಟೆಯನ್ನು ಮುಂದೆ ಇಡ್ತಾಳೆ. ಪೃಥ್ವಿರಾಜ್ ತಿಂತ ಯುಕ್ತಾಳ ಕಡೆ ನೋಡ್ತಿದ್ರೆ ಯುಕ್ತ ಮಾತ್ರ ನೆಲವನ್ನೇ ನೋಡ್ತಿರ್ತಾಳೆ. 2 ನಿಮಿಷದಲ್ಲಿ ತಿಂಡಿ ಮುಗಿಸಿ ಅವಳು ಕೊಟ್ಟ ಟೀ ಕಪ್ ತೆಗೆದುಕೊಂಡು ಅಕ್ಕಂದಿರ ಬಳಿ ಹೋಗ್ತಾನೆ. ಸುವಿಧಾ ಒಡವೆಗಳನ್ನೆಲ್ಲ ನೀಟಾಗಿ ಜೋಡಿಸ್ತಾ ತಮ್ಮನಿಗೆ ಕತೆ ಹೇಳ್ತಿದ್ರೆ ಯುಕ್ತ ಮಾವಯ್ಯನ್ನ ನೋಡಿ ಮುಂದೆ ಹೋಗಲಾಗದೆ ಕೋಣೆಯೊಳಗೆ ಹೋಗಿ ಮುದ್ರಕೊಂಡು ಮಲ್ಕೊಳ್ತಾಳೆ. ಆಲ್ಮೋಸ್ಟ್ ಏರ್ಪಾಡುಗಳೆಲ್ಲ ಆಗಿವೆ ಅಂತ ಯುಕ್ತಾಳನ್ನು ಎಬ್ಬಿಸಿ ಊಟವನ್ನು ಮಾಡಿ ಒಬ್ಬೊಬ್ಬರೇ ಸಿದ್ಧರಾಗಿರ್ತಾರೆ. ಪೃಥ್ವಿರಾಜ್ಗಾಗಿ ತೆಗೆದುಕೊಂಡು ಬಟ್ಟೆಗಳನ್ನ ಹಿಡ್ಕೊಂಡು ಭಾವಂದಿರು ಇಬ್ಬರು ಹೋದರೆ ಸೀತಾ ಅವರು ಯುಕ್ತಾಳನ್ನು ರೆಡಿ ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏನೋ ಕಂಗಾಲಂತ ಅನ್ನಿಸ್ತಿದ್ರೆ ಡಲ್ಲಾಗಿ ಕೂತಿರ್ತಾಳೆ ಯುಕ್ತ. ಏನಾಯ್ತು ಯುಕ್ತ ಅಂತ ಕನ್ನಡಿಯಲ್ಲಿ ಕಾಣಿಸ್ತಿರೋ ಅವಳ ಮುಖವನ್ನು ನೋಡಿ ಕೇಳ್ತಾರೆ ತಾಯಿ. ಏನಿಲ್ಲಮ್ಮ ಅಂಥೇಳಿ ಮಾಮೂಲಿಯಾಗಿ ಇಟ್ಕೊಳ್ತಾಳೆ ಮುಖನ. ಅತಿಥಿಗಳೆಲ್ಲ ಬರ್ತಿದ್ದಾರಂತ ಪೃಥ್ವಿರಾಜ್ ಹಾಲ್ನಲ್ಲಿ ಬಂದು ನಿಲ್ತಿದ್ದಂತೆ ಸೀತಾ ಜಾನು ಯುಕ್ತಾಳನ್ನು ತಲಾ ಒಂದು ಕಡೆ ಹಿಡ್ಕೊಂಡು ಕರ್ಕೊಂಡು ಬಂದು ಮಾವಯ್ಯನ ಪಕ್ಕದಲ್ಲಿ ನಿಲ್ಲಿಸ್ತಾರೆ. ನೇರಳೆ ಬಣ್ಣದ ಡಿಸೈನರ್ ಲೆಹೆಂಗಾ ಮತ್ತು ಅದೇ ಬಣ್ಣದ ಬ್ಲೌಸ್, ದಪ್ಪ ಹಸಿರು ಬಣ್ಣದ ಒಳ್ಳೆ ಸಿಂಪಲ್ಲಾಗಿ ಚೌಕರ್ ಒಂದು ಹಾಕಿ ಕಿವಿಗೆ ದೊಡ್ಡ ಒಳ್ಳೆ ಲೈಟ್ ಮೇಕಪ್ನಿಂದ ಯುಕ್ತಾಳನ್ನು ನೋಡುತ್ತಲೇ ಒಂದು ಸಣ್ಣ ತೃಪ್ತಿ. ಯಾಕಂದರೆ ಅವನಿಗೆ ಸಿಂಪಲ್ ಆಗಿರೋದೇ ಇಷ್ಟ. ಅವನಿಗೆ ಮ್ಯಾಚಿಂಗ್ ಬಣ್ಣದ ಬ್ಲೇಸರ್ನಲ್ಲಿ ಹೀರೋನಂತೆ ಕಾಣ್ತಿರೋ ಮಾವಯ್ಯನ ನೋಡಿ ಒಂದು ಕ್ಷಣ ಮರೆತಿದ್ದ ಸುಧಾಳ ಕರಿ ಚಪ್ಪನೆ ನೋಟ ತಿರುಗಿಸಿ ಮುಂದೆ ನೋಡ್ತಾಳೆ. ಇಬ್ಬರನ್ನು ಕರ್ಕೊಂಡು ಹೋಗಿ ಸ್ಟೇಜ್ ಮೇಲೆ ನಿಲ್ಲಿಸಿ ಹಾರಗಳನ್ನ ನೀಡಿ ಬದಲಾಯಿಸ್ಕೊಳ್ಳಿ ಅಂತ ಅಂತಾರೆ. ಪೃಥ್ವಿ ಹಾರ ತೆಗೆದುಕೊಂಡು ಯುಕ್ತ ಕುತ್ತಿಗೆಗೆ ಹಾಕಿದ್ರೆ ಯುಕ್ತ ಕಾಲುಗಳು ಚೆಂದಾಗಿ ಮೇಲೆ ಕೆತ್ತಿ ಪೃಥ್ವಿರಾಜ್ ಕುತ್ತಿಗೆಗೆ ಹಾಕಿ ಪಕ್ಕದಲ್ಲಿ ನಿಲ್ತಾಳೆ. ನಂತರ ಅವರಿಗಾಗಿ ಹಾಕಿದ ಕುರ್ಚಿಗಳಲ್ಲಿ ಕೂರಿಸಿ ಸುವಿಧಾ ಜೋಡಿಗಳು ಆಶೀರ್ವದಿಸಿ ಪಕ್ಕಕ್ಕೆ ಬಂದರೆ ರಾಮ್ ಸಿದ್ದು ಜೋಡಿಗಳು ಗಿಫ್ಟ್ ಕೊಟ್ಟು ವಿಶನ್ನು ಮಾಡ್ತಾರೆ. ಒಬ್ಬೊಬ್ಬರೇ ಬಂದು ಅಕ್ಷತೆ ಹಾಕಿ ಗಿಫ್ಟ್ ಕೊಟ್ಟು ಊಟಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟೇ ಸತತವಾಗಿ 4 ದೊಡ್ಡ ಕಾರುಗಳು ಬಂದು ನಿಲ್ಲುತ್ತವೆ ಅಲ್ಲಿಗೆ. ಊರವನ್ನೆಲ್ಲ ಯಾರು ಎಂಬಂತೆ ಬಾಯಿ ತೆರೆಕೊಂಡು ನೋಡ್ತಾ ಇರ್ತಾರೆ. ಮೊದಲ ಕಾರ್ನಿಂದ ಇಳಿತಾರೆ ವರ್ಮಾ ದಂಪತಿಗಳು. ಸತತವಾಗಿ ಬಂದ ಕಾರುಗಳಿಂದ ವರ್ಮಾ ಕುಟುಂಬದವರು ಇಳಿದು ಗಾಂಭೀರ್ಯದಿಂದ ನಡ್ಕೊಂಡು ಸ್ಟೇಜ್ ಮೇಲಕ್ಕೆ ಬರ್ತಾರೆ. ಕಂಗ್ರಾಟ್ಸ್ ಅಂತ ಪೃಥ್ವಿರಾಜ್ ಕೈ ಹಿಡಿದು ನಗ್ತಾ ವಿಶ್ ಮಾಡ್ತಾ ಇದ್ದರೆ ಪೃಥ್ವಿ ಕೂಡ ಅಷ್ಟೇ ಪ್ರೀತಿಯಿಂದ ಅಪ್ಕೊಂಡು ಥ್ಯಾಂಕ್ಸ, ನೀನು ಇರೋ ಬ್ಯುಸಿ ಟೈಮ್ನಲ್ಲೂ ಕರೆದಿದ ತಕ್ಷಣ ಬಂದಿದ್ದಕ್ಕೆ ಅಂತ ಅಂತಾನೆ. ನೀನು ನನ್ನ ಫ್ರೆಂಡ್ ಕಣೋ, ಮತ್ತೆ ಆಗ ಹೇಗೆ ಬರದೆ ಇದ್ಬಿಡ್ತೀನಿ ಹೇಳು. ಹೇಯ್ ಅಂತ ಹಿಂದೆ ಹೋಗಿ ಯುಕ್ತ, ಇವನು ನನಗಿರೋ 4 ಜನ ಫ್ರೆಂಡ್ಸ್ನಲ್ಲಿ ಇವನೊಬ್ಬ ಜಿಯಾನ್, ಇವನ ಹೆಂಡತಿ ಅಂತ ಪರಿಚಯ ಮಾಡ್ತಾನೆ. ಯುಕ್ತ ಆಗಲೇ ಬಾಯಿ ತೆರ್ಕೊಂಡು ಜಿಯಾನ್ ಕಡೆ ನೋಡ್ತಿದ್ರೆ ಜಿಯಾನ್ ಹೆಂಡತಿ ನಗ್ತಾ ಜಿಯಾನ್ ಹೊಟ್ಟೆಗೆ ಗುದ್ದುತ್ತಾಳೆ ಮೊಣಕೈಯಿಂದ. ಯುಕ್ತ ಅಂತ ಪೃಥ್ವಿರಾಜ್ ಅಲ್ಲಾಡಿಸ್ತಿದ್ದಂತೆ ಕಣ್ಣು ಎರಡನ್ನು ಟಪಟಪ ಹೊಡಿತಾ, ಮಾವಯ್ಯ ಇವನು ಹೀರೋ ಜಿಯಾನ್ ಅಲ್ವಾ ಅಂತಾಳೆ ಆಶ್ಚರ್ಯವಾಗಿ. ಹೌದು. ಅಯ್ಯೋ ಮಾವಯ್ಯ
ನಿನಗೆ ದೊಡ್ಡ ಹೀರೋ ಫ್ರೆಂಡ್ ಆಗಿದ್ದಾನೆ ಅಂತ ಎಕ್ಸೈಟಿಂಗ್ ಆಗಿ ಹೇಳ್ತಿದ್ರೆ, ಯುಕ್ತ ಸೈಲೆಂಟಾಗಿರೋ, ಅವನ್ನ ಯಾರಾದರೂ ಗುರ್ತು ಹಿಡಿದ್ರೆ ಪಾಪ ತುಂಬ ತೊಂದರೆ ಪಡ್ತಾನೆ. ಹೇ ಸರಿ ಮಾವಯ್ಯ, ಆದರೆ ಸರ್ ನಾನು ನಿಮಗೆ ದೊಡ್ಡ ಫ್ಯಾನ್, ನನಗೊಂದು ಆಟೋಗ್ರಾಫ್ ಸೆಲ್ಫಿ ಕೊಡ್ತೀರಾ ಅಂತ ಆನಂದವಾಗಿ ಕೇಳ್ತಾ ಇದ್ದರೆ, ಅಯ್ಯೋ ಸೆಲ್ಫಿ ಯಾಕೆ, ಒಂದು ದಿನ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಊಟಕ್ಕೆ ಬಾ ಅಂತ ಅಂತಾಳೆ ಅವಳ ಹೆಂಡ್ತಿ ಅಲಿವು. ಆವಾಗ ನೋಡ್ತಾಳೆ ಯುಕ್ತ ಅವಳನ್ನ. ಹಸಿರು ಮತ್ತು ನೀಲಿ ಪಟ್ಟು ಸೀರೆಯಲ್ಲಿ ಕರಗಿ ಹೋಗಿ ಕಡ್ಡಿ ಅಂತಿದ್ದು ತನಗಿಂತ ಸ್ವಲ್ಪ ಬಣ್ಣ ಹೆಚ್ಚಿದ್ದ ಅವಳನ್ನ ನೋಡಿ, ನೀವು ಸರ್ ಅಸಿಸ್ಟೆಂಟ್ ಅಲ್ವಾ ಅಂತಾಳೆ. ಆ ಮಾತಿಗೆ ಅರಿವಿಲಿ ಕೆಕ್ಕರಿಸಿ ನೋಡ್ತಿದ್ರೆ ಜಿಯಾನ್ ನಗು ತಡ್ಕೊಳ್ತಾನೆ. ಯುಕ್ತ ಈಗಲೇ ಹೇಳಿದ್ನಲ್ಲ ಅವರು ಅವನ ಹೆಂಡ್ತಿ ಅಂತ, ಹಲ್ಲು ಕಚ್ಚಿ ಮೆಲ್ಲಗೆ ಹೇಳಿದ್ರು. ಆ ಮಾತಿನಲ್ಲಿ ಕೋಪ ಸ್ಪಷ್ಟವಾಗಿ ತಿಳಿಯುತ್ತೆ ಮೂವರಿಗೆ. ದಬಕ್ಕನ್ ಯುಕ್ತ ಭಯವಾಗಿ ಅವಳ ಕಡೆ ನೋಡ್ತಾ, ಸಾರಿ ಮೇಡಮ್, ನಾನು ಹೀರೋ ಸರ್ನ ನೋಡಿ ಸಂತೋಷದಲ್ಲಿ ಮಾವಯ್ಯನ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂತ ಅಂತಿದ್ರೆ, ಪರವಾಗಿಲ್ಲ ಯುಕ್ತ, ಇಗೋ ಇದು ನಿಮ್ಮಿಬ್ಬರಿಗೂ ನಮ್ಮ ಕಡೆಯಿಂದ ಕೊಡ್ತಿರೋ ಗಿಫ್ಟ್ ಅಂತ ಹ್ಯಾಂಡ್ ಬ್ಯಾಗ್ನಿಂದ 2 ಬಾಕ್ಸ್ ತೆಗೆದು ಇಬ್ಬರ ಕೈಯಲ್ಲಿ ಇಡ್ತಾಳೆ ಅವಳು. ಬಾಕ್ಸ್ ಹಿಡ್ಕೊಂಡು ಆದರೆ ಮೇಡಮ್ ಅನ್ನೋದಕ್ಕೆ ಹೋಗ್ತಾ ಇದ್ದರೆ, ಮೇಡಮ್ ಅಲ್ಲ ಯುಕ್ತ, ಅಕ್ಕ ಅಂತ ಕರಿ ನನ್ನನ್ನು. ಥ್ಯಾಂಕ್ಸ್ ಅಕ್ಕ, ಆದರೆ ನ್ಯೂಸ್ನಲ್ಲಿ ಎಲ್ಲಿಯೂ ಹೀರೋ ಸರ್ಗೆ ಮದುವೆ ಆದಂತ ಬಂದಿಲ್ಲ, ಯಾಕೆ ಅಂತ ಅನುಮಾನವಾಗಿ ಕೇಳ್ತಾಳೆ. ಜಿಯಾನ್ ಅದೇ ಸ್ಮೈಲ್ನೊಂದಿಗೆ ಮೇಂಟೈನ್ ಮಾಡ್ತಾ, ನನಗೆ ಪಬ್ಲಿಸಿಟಿ ಇಷ್ಟ ಇಲ್ಲ ಮಿಸ್ಸಸ್ ಪೃಥ್ವಿರಾಜ್, ಅದಕ್ಕೆ ನಾನು ಎಲ್ಲಿಯೂ ಮ್ಯಾರೇಜ್ ಆದಂತೆ ಮೆನ್ಷನ್ ಮಾಡಿಲ್ಲ. ಓಕೆ, ಇನ್ನು ನಾವು ಹೊರಡ್ತೀವಿ ಅಂತ ಅಂತಾನೆ. ಹೇ ತುಂಬ ಥ್ಯಾಂಕ್ಸ್, ಡಿನ್ನರ್ ಮಾಡಿ ಹೋಗು ಅಂತ ಅಂತಿದ್ರೆ, ನೋ ಥ್ಯಾಂಕ್ಸ್ ಪೃಥ್ವಿ, ಸ್ವಲ್ಪ ವರ್ಕ್ ಇದೆ, ಅರ್ಜೆಂಟಾಗಿ ಹೋಗಲೇಬೇಕು ಅಂತ ತನ್ನ ಹೆಂಡತಿ ಕಡೆ ನೋಡ್ತಾನೆ. ಸರಿ ಅನ್ನಂತೆ ತಲೆ ಅಲ್ಲಾಡಿಸಿ ಯುಕ್ತ ಪಕ್ಕದಲ್ಲಿ ನಿಲ್ತಾಳೆ. ಪೃಥ್ವಿರಾಜ್ ಹೆಗಲ ಮೇಲೆ ಕೈ ಹಾಕಿ ಫೋಟೋಗೆ ಪೋಸ್ ಕೊಡ್ತಾನೆ ಜಿಯಾನ್. ಇಬ್ಬರಿಗೂ ವಿಶ್ ಮಾಡಿ ಹೋಗ್ತಾ ಇದ್ದಂತೆ ದೇವ್ ಕೂಡ ಒಂದು ಗಿಫ್ಟ್ ನೀಡಿ ವಿಶ್ ಮಾಡಿ ಹೋಗ್ತಾರೆ. ನಂತರ ಸೂರ್ಯ ಕಿಟ್ಗಳು ಕೂಡ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಡಿನ್ನರ್ಗೆ ಹೋಗ್ತಿದ್ರೆ, ಯುಕ್ತ ಮಾತ್ರ ಆಶ್ಚರ್ಯವಾಗಿ ಪೃಥ್ವಿ ಕಡೆ ನೋಡ್ತಾ, ಮಾವಯ್ಯ ನಿನ್ನ ಫ್ರೆಂಡ್ಸ್ ಅಷ್ಟೊಂದು ಹಣವಂತರು ಅಲ್ವಾ ಅಂತ ಅಂತಾಳೆ. ಹೌದು ಯುಕ್ತ, ನಿಜವಾಗಿ ಅವರಲ್ಲಿ ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಕೂಡ ಕೇಳಿದರು, ಆದರೆ ನನಗೆ ಆ ಟೆನ್ಷನ್ ವರ್ಕ್ಗಳು ಅವೆಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತ ನೋ ಅಂತ ಹೇಳ್ಬಿಟ್ಟೆ. ನನಗೆ ಈ ಹೊಲದ ಕೆಲಸಗಳನ್ನ ಮಾಡ್ಕೊಳ್ತಾ ನಿಮ್ಮೊಂದಿಗೆ ಆನಂದವಾಗಿ ಕಳೆದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದರೆ, ಪೃಥ್ವಿರಾಜ್ನಲ್ಲಿ ಕಾಣ್ತಿರೋ ಬದಲಾವಣೆಗಳಿಗೆ ಮಂತ್ರಮುಗ್ಧಳಾಗಿ ಹಾಗೇ ನೋಡ್ತಾ, ಮಾವಯ್ಯ ನೀನು ನಿಜವಾಗ್ಲೂ ಗ್ರೇಟ್, ಅದಕ್ಕೇನೇನೋ ನನಗಿವತ್ತು ಮಿತಿಮೀರಿ ಇಷ್ಟ ಆಗ್ತದೆ ಅಂತ ಮಾವಯ್ಯ ಅಂತ ಕರೆಗೆ ಬಾಯಲ್ಲಿ ಮಾತು ನಿಲ್ಲಿಸಿ ತಲೆ ತಿರುಗಿಸಿ ನೋಡ್ತಾನೆ. ನೀಲಿ ಬಣ್ಣದ ಆಫ್ ಸೀರಿಯಲ್ ಬರ್ತಿರೋ ಅಂಜುವನ್ನು ಕಣ್ಣು ದೊಡ್ಡದಾಗಿ ಮಾಡಿ ನೋಡ್ತಾ ಇರುವಾಗಲೇ ಅಂಜು ಬಂದು ಮಾವಯ್ಯನನ್ನು ಬಳ್ಳಿಯಂತೆ ಅಂಟ್ಕೊಂಡ್ಬಿಟ್ಟು ಅಳ್ತಾ ಇರ್ತಾಳೆ. ಅಂಜು ಬಂದದ್ದು ನೋಡಿದ ಹಿರಿಯರು ಎಲ್ಲರೂ ಮುಂದೆ ಕೂಗಾಡಿ ಮಾನ ಕಳ್ಕೊಳ್ಳಲಾರದೆ, ರಾಮ್ ಸಿದ್ಧುನ ಅದೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಸುಧಾ ಹೋಗಿ ಅಂಜುವನ್ನು ಎಳ್ಕೊಂಡು ಮನೆಯೊಳಗೆ ಹೋಗ್ತಿದ್ರೆ ಹಿಂದೆಯೇ ಉಳಿದವರು ಕೂಡ ಹೋಗ್ತಾರೆ. ಅಕ್ಕ ಅಂತ ಪೃಥ್ವಿ ಕೂಡ ಹೋಗೋದು ಹೊರಟ್ರೆ ಅವನ ಕೈ ಹಿಡಿದು ತಡಿತಾಳೆ ಯುಕ್ತ. ಹಿಂದಕ್ಕೆ ತಿರುಗಿ ಯುಕ್ತಾಳನ್ನು ನೋಡಿ, ಇಲ್ಲೇ ಬರ್ತೀನಿ ಯುಕ್ತ ಅಂತ ಯುಕ್ತ ಕೈ ಬಿಡಿಸಿ ಸ್ಟೇಜ್ನ ಇಳಿದು ಮನೆಯೊಳಗೆ ಹೋಗ್ತಾನೆ. ಏನೋ ಪೃಥ್ವಿರಾಜ್ ಆಗಿ ಬಿಟ್ಟು ಹೋಗ್ತಿದ್ರೆ ಯುಕ್ತಾಳ ಮನಸ್ಸು ನೋವಿನಿಂದ ನರಳುತ್ತೆ. ತನ್ನ ಮೈಂಡೆಲ್ಲ ಅಂಜು ಪೃಥ್ವಿರಾಜ್ ಆಲೋಚನೆಗಳಲ್ಲೇ ತಿರುಗ್ತಿದ್ರೆ ಇನ್ನು ಒಬ್ಬಳೇ ಅಲ್ಲಿರಲಾದೆ ತಾನು ಮನೆಯೊಳಗೆ ಹೋಗ್ತಾಳೆ. ಮನೆಯೊಳಗಡೆ ಬಂದ ಸುಧಾ ಕೋಪದಿಂದ ಅಂಜುವನ ಮುಂದೆ ನೂಕುತ್ತಲೇ ಹೋಗಿ ಸೋಫಾದಲ್ಲಿ ಬೀಳ್ತಾಳೆ. ಅಂಜು ತಲೆ ಸೋಫಾಗೆ ಬಡ್ಕೊಳ್ಳೋದ್ರಿಂದ ಅಮ್ಮ ಅಂತ ನೋವಿ ಕಿರಿಸ್ತಾ ಎದ್ದು ನಿಲ್ತಾ ಕಣ್ಣೀರಿನಿಂದ ತಾಯಿ ಕಡೆ ನೋಡ್ತಾಳೆ ಅವಳು. ಸುಧಾ ಮಾತ್ರ ಅಷ್ಟೇ ಕೋಪವಾಗಿ ನೋಡ್ತಾ ಅಂಜುವನ್ನು ಹೊಡೆಯೋದಕ್ಕೆ ಬರ್ತಾ ಇದ್ದರೆ ಪೃಥ್ವಿರಾಜ್ ಮಧ್ಯದಲ್ಲಿ ಹೋಗಿ ಸುಧಾ ಕೈ ಹಿಡಿದು ನಿಲ್ಲಿಸ್ತಾ ಅಕ್ಕ ಅಂತ ಗಟ್ಟಿಯಾಗಿ ಕೂಗ್ಬಿಡ್ತಾನೆ. ಒಳಗೆ ಬಂದು ಯುಕ್ತ ಕೂಡ ಆ ಮಾವಯ್ಯನ ಕೂಗಿಗೆ ಭಯಪಟ್ಕೊಂಡು ಅವರ ಮಧ್ಯಕ್ಕೆ ಹೋಗಲಾರದೆ ಹಿಂದಕ್ಕೆ ತಿರುಗಿ ಯಾರೂ ನೋಡ್ದಂತೆ ಹಿಂದಿನ ಬಾಗಿಲಿನಿಂದ ಕೋಣೆಯೊಳಗೆ ಹೋಗಿ ಡ್ರೆಸ್ ಬದಲಾಯಿಸ್ಕೊಂಡು ಮಂಚದ ಮೇಲೆ ವಾಲ್ತಾಳೆ. ಮನಸ್ಸಿನ ತುಂಬ ಗೊಂದಲವಾಗಿದ್ದರೆ ಎಲ್ಲಿ ಅಂಜು ಮಾವಯ್ಯನನ್ನು ಕೇಳ್ತಾಳೋ ಅಂತ ಟೆನ್ಷನ್ನಿಂದ ಹೃದಯ ಬಿಗಿಯಾಗಿ ಹಿಡ್ಕೊಂಡು ಯೋಚಿಸ್ತಿರ್ತಾಳೆ.
ಅಕ್ಕ ಯಾಕೆ ಯಾಕೊಂಡು ಹೀಗೆ ಹೊಡಿತಿದ್ಯಾ, ನೋಡು ಪಾಪ ಹೇಗೆ ಅಳ್ತಿದ್ಯೋ ಅಂತ ತಲೆ ತಿರುಗಿಸಿ ಅಂಜು ಕಡೆ ನೋಡ್ತಾನೆ ಪೃಥ್ವಿರಾಜ್. ಅಂಜು ಅಳ್ತಾ, ಅಮ್ಮ ಸಾರಿ ಅಮ್ಮ, ನಾನೇನು ಮಾವಯ್ಯ ಅಂದರೆ ಇಷ್ಟ ಇಲ್ಲದೆ ಹೋಗಿರಲಿಲ್ಲ. ಆದರೆ ಇನ್ನೊಂದು ವರ್ಷಕ್ಕಾದರೆ ಓದು ಮುಗೀತಲ್ವಾ, ಆಗ ಮದುವೆ ಮಾಡ್ಕೊಳ್ಬಹುದು ಅಂತ ಅಂದ್ಕೊಂಡೆ. ಆದರೆ ನೀವು ನನ್ನ ಪ್ಲೇಸ್ನಲ್ಲಿ ಯುಕ್ತಾಳನ್ನು ಕೂರಿಸ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂತಿದ್ರೆ, ಮತ್ತೇನು ಅಂದ್ಕೊಂಡೆ, ಮಾನ ಕಳ್ಕೊಂಡು ಮನೆಯಲ್ಲಿ ಕೂತು ಅಳ್ತಾ ಇರ್ತೀವಿ ಅಂತ ಅಂದ್ಕೊಂಡ್ಬಿಟ್ಯಾ? ಯಾವುದೋ ಸಮಯಕ್ಕೆ ಯುಕ್ತ ಬಂದು ಪೀಠದ ಮೇಲೆ ಕೂತಿದ್ದಾಳೆ ಎಂಬ ಕಾರಣಕ್ಕೆ ನಮ್ಮ ಮಾನ ಉಳೀತು. ಇಲ್ದಿದ್ರೆ ಮನೆ ಹೆಣ್ಣು ಮಗಳು ಹೋಗಿದ್ದಾಳೆ ಅಂದರೆ ಎಷ್ಟು ಅವಮಾನ ಎದುರಿಸ್ಬೇಕಾಗಿ ಬರ್ತಿತ್ತು ಗೊತ್ತಾ ನಿನಗೆ ಅಂತ ಸುವಿಧಾ ಮುಂದೆ ಬರ್ತಾಳೆ. ಈಗ ಅಕ್ಕ ನಿಲ್ಲಿಸಿ, ಆಗಬೇಕಾದ ಆಮೇಲೆ ಆಗೋಗಿದೆ. ಏನು ಬಾಬಾ, ಅಂಚು ಬರೋದ್ರಿಂದ ನಿಂಗೆ ಏನಾದರೂ ತೊಂದರೆ ಇದೆಯಾ ಅಂತ ಕೃಷ್ಣ ಅವ್ರ ಕಡೆ ನೋಡ್ತಾ ಕೇಳ್ತಾನೆ. ನನ್ನ ಮಗಳು ಬರೋದ್ರಿಂದ ನನಗೇನು ತೊಂದರೆ, ಆದರೆ ಅವಳಿಂದ ಪಟ್ಟ ಕಷ್ಟ ನೆನಪಾಗ್ತಿದ್ರೆ ಸ್ವಲ್ಪ ಕೋಪ ಬರುತ್ತೆ ಅಷ್ಟೇ. ಸರಿ, ಹಾಗಾದರೆ ಈ ಒಂದು ರಾತ್ರಿಗೆ ಅಂಚುನ ಇಲ್ಲೇ ಇರೋದು ಬಿಡಿ, ನಂತರ ನಿಮ್ಮ ಕೋಪ ಕಡಿಮೆ ಆಗೋವರೆಗೆ ನನ್ನ ಹತ್ರ ಇರುತ್ತೆ. ಇಷ್ಟಕ್ಕೂ ಇನ್ನೂ 10 ದಿನದ ಜಾತ್ರೆ ಇದೆ ಅಲ್ವಾ, ಬಂದಾಗ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಅಂತ ಅಕ್ಕ ಭಾವಂದರಿಗೆ ಹೇಳಿ, ಅಂಜು ಹೋಗಿ ಫ್ರೆಶ್ ಆಗು, ಅಕ್ಕನಿಗೆ ಊಟ ತೆಗೆದುಕೊಂಡು ಹೋಗ್ಕೊಡು ಅಂತ ಚಿಕ್ಕ ಸೋದರ ಸಂಬಂಧಿ ಹೇಳ್ತಾನೆ. ಅಂಜು ಎಲ್ರನ್ನ ಒಂದು ಸಾರಿ ನೋಡಿ ಕಣ್ಣು ಒರೆಸ್ಕೊಳ್ತಾ ಒಳಗೆ ಹೋದರೆ ಅಕ್ಕಿ ಊಟ ತರೋದಕ್ಕೆ ಹೋಗ್ತಾಳೆ. ಅವ್ರು ಹೋದ ನಂತರ, ಏನು ತಮ್ಮ ಇದು, ನಿಮಗೆ ಹೊಸದಾಗಿ ಮದುವೆ ಆಗಿದೆ, ಈ ಟೈಮ್ನಲ್ಲಿ ಅಂಜುನ ಮನೆಗೆ ಕರ್ಕೊಂಡು ಹೋಗ್ತಿದ್ರೆ ಯುಕ್ತಾಳ ಮನಸ್ಸು ಎಷ್ಟು ನೋವು ಪಡುತ್ತೆ ಒಂದು ಸಾರಿ ಅರ್ಥ ಮಾಡ್ಕೊ. ಮೇಲೆ ನಿಜಕ್ಕೂ ಅಂಜು ಮೇಲೆ ಪೀಕ್ ಮಟ್ಟಕ್ಕೆ ಕೋಪ ಬೆಳೆಸ್ಕೊಂಡಿದೆ. ಈ ಟೈಮ್ನಲ್ಲಿ ಇದು ಕಣ್ಣು ಮುಂದೆ ತಿರುಗ್ತಿದ್ರೆ ಅದು ಹೇಗೆ ನಿನ್ನ ಜೊತೆ ಚೆನ್ನಾಗಿರುತ್ತೆ ಹೇಳು ಅಂತ ಬುದ್ಧಿ ಹೇಳೋದಕ್ಕೆ ನೋಡ್ತಾಳೆ ದೊಡ್ಡಕ್ಕ. ಅಕ್ಕ ನೀನೇನು ಟೆನ್ಷನ್ ಪಡಬೇಡ, ಯುಕ್ತಾಳೊಂದಿಗೆ ನಾನು ಮಾತಾಡ್ತೀನಿ, ನೀವೆಲ್ಲ ಹೋಗಿ ಬಂದವ್ರನ್ನ ಮಾತಾಡಿಸಿ, ನಾನು ಯುಕ್ತಾಳ ಹತ್ರ ಹೋಗ್ತೀನಿ. ಬಾವ ನೀವು ಬನ್ನಿ ಅಂತ ಇಬ್ಬರು ಭಾವಂದಿರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾನೆ. ಕೋಣೆಗೆ ಹೋಗಿ ನೋಡಿದ್ರೆ ಕೋಣೆಯೆಲ್ಲ ಕತ್ತಲೆ ಆಗಿದೆ, ಆದರೆ ಹೆಸರು ಮಾತ್ರ ಆನ್ನಲ್ಲಿದೆ ಅಂತ ತಂಪಗಾಗಿರುತ್ತೆ. ಫೋನ್ನಲ್ಲಿ ಟಾರ್ಚ್ ಆನ್ ಮಾಡಿ ಮಂಚದ ಮೇಲಿರೋ ಯುಕ್ತಾಳನ್ನು ನೋಡಿ ಬಾಗಿಲ ಹತ್ರ ಹಾಕಿ ಲೈಟ್ ಹಾಕ್ತಾನೆ. ಬಾಗಿಲು ಸದ್ಯಕ್ಕೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿರುವಂತೆ ಮುಖ ಇಡ್ತಾಳೆ ಯುಕ್ತ. ನೈಟಿಯಲ್ಲಿರೋ ಯುಕ್ತಾಳನ್ನ ನೋಡಿ ಕೋಡ್ ತೆಗೆದು ಪಕ್ಕದಲ್ಲಿಡ್ತಾ ಯುಕ್ತ ಅಂತ ಕರೀತಿದ್ರೆ, ಸ್ಟೇಜ್ ಮೇಲೆ ಯುಕ್ತ ಇಲ್ದಿರುವಾಗ ಸುತ್ತಲೂ ನೋಡಿ ದೂರದಲ್ಲಿ ಕಾಣಿಸ್ತಿರೋ ಸಿದ್ಧುನ ನೋಡಿ ಸಿದ್ದು ಅಂತ ಕರೆಯುತ್ತಲೇ, ಏನು ಮಾವಯ್ಯ ಅಂತ ಹತ್ರಕ್ಕೆ ಬಂದು ಸಿದ್ಧುನ ನೋಡಿ ಯುಕ್ತ ಎಲ್ಲಿದ್ದಾಳೆ ಅಂತ ಕೇಳ್ಕೊಂಡು ಇಲ್ಲಿಗೆ ಬಂದಿರ್ತಾನೆ. ಸಿದ್ದು ಕೂಡ ಸುತ್ತಲೂ ನೋಡ್ತಾ, ಒಂದು ವೇಳೆ ಮನೆಯಲ್ಲಿ ಇದ್ದಾಳೇನೋ ಮಾವಯ್ಯ, ಹೋಗಿ ನೋಡಿ ಬರ್ತೀನಿ ಇರು ಅಂತ ಒಳಗೆ ಹೋಗೋದು ಹೊರಟ್ರೆ, ಬೇಡ ಬಿಡು ನಾನು ನೋಡ್ತೀನಿ, ನೀನು ಇಲ್ಲಿ ನೋಡ್ಕೊ ಅಂತ ಸಿದ್ಧುನನ್ನು ಕಳಿಸಿ ಮತ್ತೆ ಮನೆಯೊಳಗಡೆ ಬಂದಿರ್ತಾನೆ. ಹೊಳಗೋದಂಥ ಪೃಥ್ವಿ ಒಂದು ಕೋಣೆಯಲ್ಲಿ ಅಂಜುವಕ ಇರೋದು ನೋಡಿ ಅವರ ಯುಕ್ತ ನಿಜಕ್ಕೂ ಮಾತಾಡದೆ ಹಾಗೆ ಇದ್ದರೆ, ಯುಕ್ತ ಅಂತ ಸ್ವಲ್ಪ ಸೀರಿಯಸ್ ಆಗಿ ಕರಿತಾ ಶರ್ಟ್ ಬಟನ್ಸ್ ಒಂದೊಂದಾಗಿ ಬಿಚ್ಚಿಸಿದ್ದಾನೆ ಈಗ ರೂಮ್ನಲ್ಲಿ. ಆ ಕೂಗಿಗೆ ತಟ್ಟನೆ ಎದ್ದು ಕೂತು ಭಯಭೀತಳಾಗಿ ಪೃಥ್ವಿ ಕಡೆ ನೋಡ್ತಾಳೆ. ನೀನು ಮನೆಗಿಲ್ಲ ಅಂತ ನಂಗೆ ಗೊತ್ತು, ಆದರೆ ಬಟ್ಟೆ ತೆಗೆದಿಡು, ಸ್ನಾನ ಮಾಡಿ ಬರ್ತೀನಿ ಅಂತ ಟವಲ್ ತೆಗೆದುಕೊಂಡು ಹೊರಗೆ ಹೋಗ್ತಾನೆ. ಯುಕ್ತ ಕೋಪವಾಗಿ ನೋಡೋ ಧೈರ್ಯ ಇಲ್ಲದೆ ಮೌನವಾಗಿ ಪೃಥ್ವಿರಾಜ್ ಡ್ರೆಸ್ ತೆಗೆದು ಮಂಚದ ಮೇಲಿಟ್ಟು ಹಾಲಿಗೆ ಬಂದು ಅಕ್ಕಿ ಅಂತ ಕರೀತಾಳೆ. ಅಂಜುವಿನೊಂದಿಗೆ ಮಾತಾಡ್ತಿರೋ ಅಕ್ಕಿ ಯುಕ್ತಾಳ ಕರಿಯಲ್ಲಿ ಇಬ್ಬರು ಹಾಲಿಗೆ ಬರ್ತಾರೆ. ಏನಕ್ಕ ಅಂತಿದ್ರೆ, ಅಂಜುವನ್ನು ನೋಡದೆ ಅಕ್ಕಿ ಕಡೆ ನೋಡಿ, ಮಾವಯ್ಯ ಸ್ನಾನಕ್ಕೆ ಹೋಗಿದ್ದಾನೆ, ನೀನು ಅಮ್ಮನ ಹತ್ರ ಹೋಗಿ ಮಾವಯ್ಯ ತಿನ್ನೋದಕ್ಕೆ ಊಟ ಇಟ್ಕೊಡೋದು ಕೇಳು ಅಂತ ಅಂತಾಳೆ. ಅಂಜು ಮಾತ್ರ ಯುಕ್ತಾಳನ್ನೇ ಗಮನಿಸ್ತಿರ್ತಾಳೆ. ಕುತ್ತಿಗೆಯಲ್ಲಿ ಅರಿಶಿಣದ ದಾರ, ಕಪ್ಪು ಮಣಿಗಳು ಹಾಕ್ಕೊಂಡು ಹಣೆ ಮೇಲೆ ಕುಂಕುಮ, 2 ಕೈಗಳಿಗೆ ಮದುವೆಯಲ್ಲಿ ಹಾಕಿದ ಬಳೆಗಳು, ನೈಟಿಯಲ್ಲಿದ್ದರೂ ಕೂಡ ಹೊಸ ಮದುವೆಣಿಗೆತ್ತಿಗಲೇ ಸ್ಪಷ್ಟವಾಗಿ ಕಾಣಿಸ್ತಿದ್ರೆ ಏನೋ ಮನಸ್ಸು ಒಂದು ಕ್ಷಣ ಕಲಕ್ತು. ಅದೇನಕ್ಕ ಇನ್ನೂ ಫಂಕ್ಷನ್ ಮುಗ್ದಿಲ್ಲ, ಮತ್ತು ಅಷ್ಟರಲ್ಲೇ ಡ್ರೆಸ್ ಯಾಕೆ ಬದಲಾಯಿಸ್ಕೊಂಡೆ ಅಂತಾಳೆ ಅಕ್ಕಿ. ಅದು ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡ್ರು ಬಿಡು, ಸುಮ್ಮನೆ ಎಷ್ಟು ಹೊತ್ತು ಕೂರಲಿ ಅದಕ್ಕೆ ಬಂದೆ, ನೀನು ಹೋಗು. ಹಾಂ ಸರಿ ಅಕ್ಕ ಅಂತ ಅಕ್ಕಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಯುಕ್ತ ಕೂಡ ಹಿಂದಕ್ಕೆ ತಿರುಗ್ತಿದ್ದಾರೆ. ಯುಕ್ತ ಅಂತ ಕರೀತಾಳೆ ಅಂಜು. ನಿಜಕ್ಕೂ ಯುಕ್ತಾಗೆ ತನ್ನ ಪರಿಸ್ಥಿತಿ ಏನು ಎಂಬುದು ತನಗೇ ತಿಳಿಯದಿರ್ತಿದ್ರೆ ಅಂಜುವಿನ ಕಡೆ ನೋಡದೆಯೇ, ನಾಳೆ ಮಾತಾಡ್ತೀನಕ್ಕ, ತುಂಬ ಸುಸ್ತಾಗಿದೆ ಅಂತ ಅಂಜುವನ್ನು ಮಾತಾಡೋದಕ್ಕೂ ಬಿಡದೆ ಒಳಗಡೆ ಹೋಗ್ಬಿಡ್ತಾಳೆ. ಹೋಗ್ತಿರೋ ಯುಕ್ತಾಳನ್ನೇ ಬಾಧೆಯಿಂದ ನೋಡ್ತಾ ಅಲ್ಲಿ ಸೋಫಾದಲ್ಲಿ ಕುಸಿದು ಬೀಳ್ತಾಳೆ ಅಂಜು. 10 ನಿಮಿಷಕ್ಕೆ ಸ್ನಾನ ಮಾಡಿ ಟವಲ್ ಮೇಲೆ ಬರ್ತಿರೋ ಪೃಥ್ವಿನ ನೋಡಿ ಒಂದು ಕ್ಷಣ ಮುಖ ಪಕ್ಕಕ್ಕೆ ತಿರುಗಿಸಿದ್ರೆ, ಮರುಕ್ಷಣ ಪೃಥ್ವಿ ಬಾಡಿಯನ್ನು ಹಾಗೇ ನೋಡ್ತಾ ಇದ್ದರೆ, ಪೃಥ್ವಿರಾಜ್ ಮಾತ್ರ ಮಾಮೂಲಿಯಾಗಿ ಅಂಜುವಿನ ಕಡೆ ನೋಡಿ ಭುಜಗಳ ಸುತ್ತ ಟವಲ್
ಹಾಕ್ಕೊತ ತಿಂದ್ಯಾ ಅಂಜು ಅಂತಾನೆ ಈಚೆ ಕೂತಿದ್ದವಳನ್ನ ನೋಡಿ ಮಾವಯ್ಯನ ಮಾತಿಗೆ ನೋಟ ತಿರುಗಿಸಿ ಇಲ್ಲ ಮಾವಯ್ಯ ತಿಂತೀನಿ. ಹೇ ಬೇಗ ತಿಂದು ರೆಸ್ಟ್ ತಗೋ ಅಂಥೇಳಿ ಕೋಣಿಯೊಳಗೆ ಹೋಗ್ಬಿಡ್ತಾನೆ. ಯುಕ್ತ ನೀನು ನಿಜಕ್ಕೂ ಅದೃಷ್ಟವಂತೆ, ಅದಕ್ಕೆ ಹ್ಯಾಂಡ್ಸಮ್ ಇನ್ನು ಒಳ್ಳೆಯವನಂತ ಮಾವಯ್ಯ ಸಿಕ್ಕಿದ್ದ ನಿನಗೆ. ಆದರೆ ನಾನೇ ನನ್ನ ಕೈಯಾರೆ ಆ ಅದೃಷ್ಟವನ್ನು ಬೇಡ ಅಂದ್ಕೊಂಡು ಹೋಗ್ಬಿಟ್ಟೆ ಅಂದ್ಕೊಂಡು ಅಂಗೈಯಲ್ಲಿ ಮುಖ ಮುಚ್ಕೊಂಡು ಅಳ್ತಾ ಇರ್ತಾಳೆ. ಒಳಗೆ ಬಂದ ಪೃಥ್ವಿ ಮಂಚದ ಮೇಲೆ ಒಂದು ಮೂಲೆಯಲ್ಲಿ ಕೂತಿರೋ ಯುಕ್ತಾಳನ್ನ ನೋಡಿ ಲುಂಗಿ ಕಟ್ಟಿ ಬನಿಯನ್ ಧರಿಸ್ತಾ ಯುಕ್ತ ಬಾ ಅನ್ನ ತಿನ್ನೋಣ ಅಂತ ಹೇಳ್ತಿದ್ರೆ ತಲೆ ಎತ್ತಿ ಪೃಥ್ವಿ ಕಡೆ ನೋಡದೆ ನನಗೆ ಹಸ್ವಾಗ್ತಿಲ್ಲ ಮಾವಯ್ಯ, ನೀನು ಕೊಡ್ತೀನಿ ಬನ್ನಿ ಅಂತ ಮಂಚದಿಂದ ಇಳಿತಾಳೆ. ಯುಕ್ತ ಏನಾಯ್ತಮ್ಮ ಹಾಗಿದೆಯಾ? ನಾನು ಚೆನ್ನಾಗಿದ್ದೀನಿ ಮಾವಯ್ಯ, ನೀನು ಬಾ ಅಂಥೇಳಿ ಹಾಲ್ನಲ್ಲಿ ಒಂದು ಮೂಲೆಯಲ್ಲಿರೋ ಡೈನಿಂಗ್ ಟೇಬಲ್ ಹತ್ರಕ್ಕೆ ಹೋಗಿ ಅಕ್ಕಿ ತಂದಿರೋದನ್ನು ಒಂದೊಂದಾಗಿ ತಟ್ಟೆಯಲ್ಲಿ ಹಾಕ್ತಿದ್ರೆ ಪೃಥ್ವಿ ಬಂದು ಕುರ್ಚಿಯಲ್ಲಿ ಕೂತು ಇನ್ನೊಂದು ಕುರ್ಚಿಯಲ್ಲಿ ಯುಕ್ತಾಳ ಕೈ ಹಿಡಿದು ಬಲವಂತವಾಗಿ ಕೂರಿಸ್ತಾನೆ. ಮಾವಯ್ಯ ಅಂತ ಅಂತಿದ್ರೆ ಕೋಪ ಬರ್ಸ್ತಾ ತಿನ್ನೋ ಅಂತ ಸೀರಿಯಸ್ ಆಗಿ ನೋಡ್ತಾನೆ. ಇಬ್ಬರನ್ನು ನೋಡ್ತಾ ಇರೋ ಅಂಜು ಒಳಗೆ ಹೋಗೋದು ಹೊರಟ್ರೆ ಅಂಜು ನೀನು ಬಂದು ಕೂತು ತಿನ್ನು ಅಂತಾನೆ ಮಾವಯ್ಯ. ಯುಕ್ತ ತಲೆ ತಿರುಗಿಸಿ ಅಕ್ಕನನ್ನು ನೋಡಿ ಇನ್ನು ಕೋಪ ಪಕ್ಕಕ್ಕಿಟ್ಟು ಅಕ್ಕ ಬಾ ಅಂತ ಕರೀತಾಳೆ. ಯುಕ್ತ ಕೂಡ ಬರೋದು ಕೇಳಿದ ತಕ್ಷಣ ಹೋಗಿ ಮಾವಯ್ಯನಿಗೆ ಇನ್ನೊಂದು ಕಡೆ ಕೂತ್ಕೊಳ್ತಾಳೆ ಅಂಜು. ಯುಕ್ತ ಕೂಡ ಮೇಲೆದ್ದು ಅಂಜುವಿಗೆ ಎಲ್ಲವನ್ನ ಬಡಿಸಿ ತಾನು ಮಾತ್ರ ರೈಸ್ ಮೊಸರು ಹಾಕೊಂಡು ಕೂತ್ಕೊಂಡ್ರೆ ಅದೇನಮ್ಮ ಇದ್ಯಾವುದೋ ಹಾಕ್ಕೊಳ್ದೆ ಮೊಸರು ಹಾಕ್ಕೊಂಡಿದ್ದಿ ಅಂತ ಕೇಳ್ತಾನೆ. ನನಗೇನು ಬೇಡ ಮಾವಯ್ಯ, ಇದು ಕೂಡ ನೀನು ಬಲವಂತದ ಮೇಲೆ ತಿಂತಿದ್ದೀನಿ ಅಂತ ಅಂತಿದ್ರೆ ಅಂಜುವಿನ ಕಡೆ ತಲೆ ತಿರುಗಿಸಿ ನೋಡ್ತಾನೆ. ಅಂಜು ಕೂಡ ತಟ್ಟೆಯಲ್ಲಿ ಗೆರೆಗಳು ಇಳಿತಾ ಇರೋದನ್ನು ನೋಡಿ ಅಸಹನೆಯಿಂದ ಯಾಕಿಬ್ರು ಹೀಗಿದ್ದೀರಿ, ಸರಿ ನಾನು ತಿನ್ನಿಸ್ತೀನಿ ಅಂತ ಕರಿ ಹಾಕಿ ಅನ್ನ ಕಲಸಿ ಮೊದಲು ತುತ್ತು ಒಂದಿನಂತೆ ಅಂಜುವಿಗೆ ಕೊಡ್ತಾನೆ ಅಂದ್ಕೊಳ್ತಾ ನೋಡ್ತಾ ಇರೋ ಯುಕ್ತಾಳ ಬಾಯಿ ಹತ್ರ ಇಟ್ಟು ತಿನ್ನು ಅನ್ನುವಂತೆ ನೋಡ್ತಿದ್ರೆ ಏನೋ ಆ ಕ್ಷಣ ಯುಕ್ತ ಮನಸ್ಸಿನಲ್ಲಿ ಭಾರ ಎಲ್ಲ ಕೆಳಗಿದಂತಾಗಿ ಹಗುರವಾಗಿ ಅನಿಸಿ ತನ್ನನ್ನೇ ನೇರವಾಗಿ ನೋಡ್ತಿರೋ ಪೃಥ್ವಿ ಕಣ್ಣುಗಳಲ್ಲಿ ನೋಡಲಾಗದೆ ರೆಪ್ಪೆಗಳನ್ನ ಮುಚ್ಚಿ ತುತ್ತನ್ನು ತೆಗೆದುಕೊಳ್ತಾಳೆ. ತನಗೆ ನೆನಪು ಬಂದಾಗಿಂದ ಇಲ್ಲಿವರೆಗೆ ಎಂದೂ ಪೃಥ್ವಿ ಕೈಯಿಂದ ತಿಂದಿಲ್ಲ. ಎಷ್ಟಿದ್ರು ಅಂಜು ಅಕ್ಕಿಲಾಗಿ ತಿನ್ನಿಸುವಾಗ ಕರೆದ್ರೆ ಸ್ವತಃ ಮಾವಯ್ಯ ಅಂದರೆ ಇದ್ದಂಥ ಭಯದಿಂದ ಬೇಡ ಅಂತ ಓಡೋಗ್ತಿದ್ಲು. ಆದರೆ ಮೊದಲನೇ ಸಾರಿ ಪೃಥ್ವಿರಾಜ್ ಕೈಯಿಂದ ಅದು ಮದುವೆ ನಂತರ ತಿಂತಿದ್ರೆ ಹೇಳಲಾರದಷ್ಟು ಸಂತೋಷವಾಗುತ್ತೆ. ಪೃಥ್ವಿ ಮಾತ್ರ ಮಾಮೂಲಿಯಾಗಿ ಇನ್ನೊಂದು ತುತ್ತು ತೆಗೆದು ಅಂಜುವಿಗೂ ತಿನ್ನಿಸ್ತಿದ್ರೆ ಅಂಜುವಿಗೆ ಕಣ್ಣಲ್ಲಿ ನೀರು ತುಂಬುತ್ತೆ. ತಿನ್ನುವಾಗ ಅಳಬಾರ್ದಂಜು, ಇನ್ನೀನು ಅಳ್ತಿದ್ರೆ ನಾನು ನೋಡೋದಕ್ಕಾಗೋದಿಲ್ಲ ಅಂತ ನಿಂಗೆ ಗೊತ್ತಲ್ವಾ, ನೋಡು ನಮ್ಮ ಅಮ್ಮ ಅಳ್ತಿದ್ರೆ ನಂಗೆ ತುಂಬ ಕೋಪ ಬರುತ್ತೆ ಅಂತ ಕಣ್ಣು ಒರೆಸ್ತಾ ಸಮಾಧಾನವಾಗಿ ಹೇಳ್ತಾನೆ. ಆದರೆ ಮಾವಯ್ಯ ನಾನು ಮಾಡಿದ ತಪ್ಪಲ್ವಾ, ಕನಿಷ್ಠ ನಿನ್ನ ಜೊತೆ ಒಂದು ಮಾತಾದರೂ ಹೇಳಬೇಕಿತ್ತು. ಹಾಗೆ ಎಂಗೇಜ್ಮೆಂಟ್ ಆಗಿ ಮದುವೆ ಮಂಟಪದಿಂದ ಓಡಿ ಹೋಗೋದ್ರಿಂದ ದೊಡ್ಡಮ್ಮ ಹೇಳ್ದಂತೆ ನೀವೆಲ್ಲ ತುಂಬ ಬಾಧೆ ಪಟ್ಟಿರ್ತೀರಿ, ಯಾಕಂತ ಕೆಲಸ ಮಾಡೋದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಮೂಗೇಳ್ಕೊಳ್ತಾಳೆ. ಅವೆಲ್ಲ ಆಗೋದು ವಿಷಯಗಳಂಜು, ಈಗ ನೀನು ಹೋದ ಮದುವೆ ನಿಂತು ಹೋಗಿ ಬಾಧೆ ಪಡ್ತಿಲ್ಲ ಅಲ್ವಾ, ಯುಕ್ತ ಬಂದು ಎಲ್ಲರನ್ನ ಸೇವ್ ಮಾಡಿದೆ, ಇನ್ನು ಯಾವುದ್ರ ಬಗ್ಗೆ ಯೋಚಿಸ್ಬೇಡ. ಈಗೋ ಹಾಸ್ಟೆಲ್ನಲ್ಲಿ ಬಿಟ್ಟರೆ ಹೀಗೆ ಅಳ್ತಿರ್ತೀಯ ಅಂತ ಮನೆಗೆ ಕರ್ಕೊಂಡು ಬಂದಿದ್ದೀನಿ, ಮತ್ತು ಇಲ್ಲಿಗೆ ಬಂದ ಮೇಲೆ ಕೂಡ ಅಳ್ತಿದ್ರೆ ಹೇಗೆ ಹೇಳು, 4 ದಿನ ಕಳೆದ್ರೆ ಅದೆಲ್ಲ ಸರಿ ಹೋಗುತ್ತೆ, ಸರಿನಾ ಅಂತ ತಲೆ ಆಡಿಸ್ತಾ ಯುಕ್ತಾಳನ್ನ ನೋಡ್ತಾಳಂಜು. ಯುಕ್ತ ಕೂಡ ಕಣ್ಣೀರಿನಿಂದ ಅಕ್ಕನನ್ನು ನೋಡ್ತಾ ಇರ್ತಿದ್ರೆ ಸಾರಿ ಯುಕ್ತ ಅಂತ ಬಾಧೆಯಿಂದ ಹೇಳ್ತಾಳೆ. ಪರವಾಗಿಲ್ಲ ಅಕ್ಕ, ಮೊದಲು ತಿನ್ನು, ಯಾವಾಗ ತಿಂದಿದೆಯೋ ಏನೋ. ಪೃಥ್ವಿ ಕಡೆ ನೋಡ್ತಾ ಬಾಯಿ ತೆರಿತಾಳೆ. ತುತ್ತು ಬಾಯಿಯಲ್ಲಿಡ್ತಾ ಇನ್ನು ನಿನ್ನನ್ನು ಯಾರು ಬಾಧೆ ಪಡಿಸೋದಿಲ್ಲ ಅಂಜು, ನೀನು ಎಷ್ಟು ಓದ್ತೀಯೋ ಓದ್ಕೊ, ಆದರೆ ಒಂದು ಮಾತು, ಅಕ್ಕ ಭಾವಂದರಿಗೆ ಕೆಟ್ಟ ಹೆಸರು ಮಾತ್ರ ತರಬೇಡ, ನಾನು ನಿಜಕ್ಕೂ ಬಿಡೋದಿಲ್ಲ, ಅರ್ಥ ಆಯ್ತಾ? ಸರಿ ಮಾವಯ್ಯ. ನಂತರ ಯುಕ್ತಾಳ ಕಡೆ ತಿರುಗ್ತಾನೆ. ಯುಕ್ತ ನೋಟ ಕೆಳಗಿಳಿಸಿ ನಾನು ಮೊಸರು ಹಾಕ್ಕೊಳ್ತೀನಿ ಮಾವಯ್ಯ, ನೀನು ಅಕ್ಕ ತಿನ್ನಿ ಅಂತ ತನ್ನ ತಟ್ಟೆಯಲ್ಲಿ ರೈಸನ್ನು ಕಲಿಸ್ತಾಳೆ. ಅಂಜು ಇರುವವರೆಗೂ ಯುಕ್ತಾಳನ್ನು ಏನು ಅನ್ನಲಾರದೆ ಅನ್ನನೆಲ್ಲ ಅಂಜುವಿಗೆ ತಿನ್ನಿಸಿ ಕೈ ತೊಳ್ಕೊಂಡು ಇನ್ನೊಂದು ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡು ತಿಂತ ಅಂಜುವಿನೊಂದಿಗೆ ಮಾತಾಡ್ತಾ ಇದ್ದರೆ ಯುಕ್ತ ತಿಂತ ಇಬ್ಬರನ್ನೂ ನೋಡ್ತಾ ಇರ್ತಾಳೆ. ಇಬ್ಬರು ತಿಂದ ನಂತರ ಯುಕ್ತ ಎಲ್ಲವನ್ನ ತೆಗಿತಿದ್ರೆ ಅಕ್ಕಂದಿರೋ ಅಕ್ಕಿ, ಜಾನು, ಸೀತಾ ಒಳಗೆ ಬರ್ತಾರೆ. ಏನಕ್ಕ ಎಲ್ಲರೂ ಹೋಗ್ಬಿಟ್ರಾ ಅಂತ ಕೇಳ್ತಾನೆ. ಎಲ್ಲರೂ ತಿಂದು ಹೋದರು, ಆದರೆ ನೀನು ಯುಕ್ತ ಹೀಗೆ ಬನ್ನಿ ದೃಷ್ಟಿ ತೆಗಿಬೇಕು, ಅಷ್ಟೇ ಎಲ್ಲರ ಕಣ್ಗಳು ನಿಮ್ಮ ಮೇಲೆ ಇದೆ ಅಂತ ಅಡುಗೆ ಮನೆಗೆ ಹೋಗ್ತಾಳೆ ಸುವಿಧಾ. ಅಮ್ಮ ನಾವು ಅನ್ನ ತಿಂದಿದ್ದೀವಿ ಅಂತಿದ್ರೆ, ತಿಂದರೆ ತಿನ್ನು, ಬಾಯಿ ಮುಚ್ಕೊಂಡು ಬನ್ನಿ
ಅಂತ ತಮ್ಮನ ಮಗಳನ್ನು ಹಿಂದೆ ಪಕ್ಕಕ್ಕೆ ಕೆಳ್ಕೊಂಡು ಹೋಗ್ತಿದ್ರೆ ಹಿಂದೆ ಅಂಜು ಅಕ್ಕಿ ಕೂಡ ಬರ್ತಾರೆ. ಸುವಿಧಾ ನಿಂಬೆಹಣ್ಣಿಂದ ದೃಷ್ಟಿಯನ್ನು ತೆಗಿತಿದ್ರೆ, ಇನ್ನು ಎಷ್ಟಿದೆ ಅಮ್ಮ ದೊಡ್ಡಮ್ಮ ಅಂತ ಕೇಳ್ತಾಳೆ. 10 ಆದರೆ ಬಾಯಿ ಮುಚ್ಕೊಂಡು ಇರು ಅಂತ ಬೈತಾಳೆ ಯುಕ್ತಾಳನ್ನು. ಅಂಜು ಮಾತ್ರ ಪಕ್ಕದಲ್ಲಿದ್ದಂಥ ಯುಕ್ತ ಪೃಥ್ವಿರಾಜ ನೋಡ್ತಿರ್ತಾಳೆ. ದೃಷ್ಟಿ ತೆಗೆದು, ಅಕ್ಕಿ ದೇವರ ಕೋಣೆಯಲ್ಲಿ ಇದ್ದ ಕುಂಕುಮ ತಂದು ಅಕ್ಕನಿಗೆ ಕೊಡು ಅಂತ ಹೇಳತ್ಲೆ. ಹಾಂ ದೊಡ್ಡಮ್ಮ ಅಂತ ಅಕ್ಕಿ ಓಡ್ತಾ ಹೋಗಿ ಬೊಟ್ಟು ತಂದು ಯುಕ್ತ ಕೈಲಿ ಇಡ್ತಾಳೆ. ಯುಕ್ತ, ಅದು ಮಾವಯ್ಯನಿಗಿಟ್ಟು ನೀನು ಇಟ್ಕೊಂಡು ಮಲ್ಕೋ, ಇನ್ನು ಹೋಗಿ ತುಂಬ ತಡ ಆಗಿದೆ. ಹ್ಞೂ ದೊಡ್ಡಮ್ಮ ಅಂತ ಪೃಥ್ವಿರಾಜ್ ಒಳಗೆ ಹೋಗೋದ್ರಿಂದ ವಾಟರ್ ಬಾಟ್ಲಿ ತೆಗೆದುಕೊಂಡು ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡ್ಕೊಂಡು ಬಿಡ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು. ಹಾಗೆ C1 is ಇನ್ನೋಸೆಂಟ್ ವೈಫ್ ಬೇಕು ಅಂದರೆ ಎಲ್ಲರೂ ಪ್ರತಿಲಿಪಿಲಿ ಹೋಗಿ ಫಾಲೋ ಮಾಡಿ. ನೀವೆಲ್ಲರೂ ಫಾಲೋ ಮಾಡಿದ್ರೆ ಮಾತ್ರ ನಾನು ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.